ಹಾಯ್, ನೀವು ನಿಮ್ಮ ಮನೆಗೆ ಫಾಲ್ ಸೀಲಿಂಗ್ ಮಾಡಿಸ್ಬೇಕು ಅಂತಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ತಿಳಿಸ್ಕೊಡ್ತೀನಿ ಫಾಲ್ ಸೀಲಿಂಗ್ ಬೇಸಿಕ್ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ. ಈ ಫಾಲ್ ಸೀಲಿಂಗ್ ನೋಡಿ, ಇದು ನಮ್ಮ ಮನೆಯಲ್ಲಿ ನಾವು ಮಾಡಿಸಿರೋದು. ಸಿಂಪಲ್ಲಾಗಿ ಲೋ ಕಾಸ್ಟಲ್ಲಿ ಮಾಡಿಸಿರೋದು. ಆಲ್ಗೆ ಪರ್ಫೆಕ್ಟಾಗಿ ಸೂಟ್ ಆಗ್ತಿದೆ. ಈ ಕಾರ್ನರಲ್ಲಿ ಹನಿಕೋಮ್ ಸ್ಟ್ರಕ್ಚರ್ಸ್ ಮಾಡಿದೆ. ಅದ್ರ ಮೇಲೆ ಯೂಸ್ ಮಾಡಿರೋದು ಅದು WPC ಪ್ಯಾನಲ್ಸು. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ, ಆದರೆ ಅದು ವುಡ್ ಟೆಕ್ಸ್ಚರ್ ಇದೆ. ಸೇಮ್ ಎಕ್ಸಾಕ್ಟ್ ವುಡ್ ಫೀಲ್ ಕೊಡುತ್ತೆ. ಒಂದು ಪ್ಯಾನಲ್ ಬಂದು 450 to 650 ರೇಂಜಲ್ಲಿರುತ್ತೆ. ಒಂದು 1 ಫೀಟ್ ಬಿಡ್ತಿರುತ್ತೆ. ಲೆಂತ್ ಬಂದು 10 ಫೀಟ್ ಇರುತ್ತೆ. ಟೋಟಲ್ ಈ ಏರಿಯಾಗೆ ಅರೌಂಡ್ 13 to 14 ಪ್ಯಾನಲ್ಸ್ ಹಾಕಿದ್ದೀನಿ. ಟೋಟಲ್ ಕಾಸ್ಟ್ ಇದು ಫುಲ್ ಮಾಡಿಸೋದಕ್ಕೆ 36,000 ಖರ್ಚಾಯ್ತು ನನಗೆ. ಪ್ಯಾನಲ್ಸ್ಗೆ ಅರೌಂಡ್ ಪ್ಯಾನಲ್ಸ್ಗೆ ಅಂದರೆ ನಾನು ಇದು ವಾಲ್ಗೆ ಎಲ್ಲ ಸೇರಿಸಿ ಪ್ಯಾನಲ್ಸ್ ಯೂಸ್ ಮಾಡಿದ್ದು. ಮತ್ತು ಇಲ್ಲಿ ನಾನು ಮೇಲೆಗಡೆ ಸ್ಕೈ ರೂಫಿಂಗೂ ಅದೇ ಪ್ಯಾನಲ್ ಯೂಸ್ ಮಾಡಿದ್ದೆ. ಪ್ಯಾನಲ್ ಅದೇ ಇದು ಫಾಲ್ ಸೀಲಿಂಗ್ ಒಂದು 36 ಅರೌಂಡ್ ಬಂತು. ಎಲ್ಲ ಲೇಬರ್ದು POP ಒಳಗಡೆ ಯೂಸ್ ಮಾಡಿರೋ ಲೈಟ್ಸು ಎಲ್ಲ ಖರ್ಚಾಗಿ ಒಳಗಡೆ ಯೂಸ್ ಮಾಡಿರೋದು ಸ್ಟ್ರಿಪ್ ಲೈಟ್ಸು. ಫುಲ್ ಸರೌಂಡಿಂಗ್ ಇದೆ. ಲೈಟ್ಸ್ ಎಲ್ಲ ವೈಟೇ ಯೂಸ್ ಮಾಡಿರಿ, ಕಲರ್ ಮಾಡಬೇಡ್ರಿ. ಜಾತ್ರೆ ಅಂತಾರೆ ಆಮೇಲೆ. ಮತ್ತು ಫಾಲ್ ಸೀಲಿಂಗು ನನ್ನ ಪ್ರಕಾರ ಜಸ್ಟ್ ಒಂದು ಹಾಲಲ್ಲಿ ಎಲ್ಲಾದರೂ ಬೇಕಾಗಿರೋ ಕಡೆ ಮಾತ್ರ ಮಾಡಿಸಿ. ರೂಮ್ಗಳಲ್ಲಿ, ಕಿಚನಲ್ಲಿ ಬರೋ ಕಡೆ ಎಲ್ಲ ಮಾಡ್ಸೋಕೋಬೇಡಿ. ಮತ್ತು ಫ್ಯೂಚರಲ್ಲೆಲ್ಲ ಕ್ಲೀನ್ ಮಾಡೋದು ಕಷ್ಟ, ತುಂಬ ಪ್ರಾಬ್ಲಮ್ ಇರುತ್ತೆ. ಅದ್ರ ಬದಲು ಬೇಕಂದರೆ ಮೋಲ್ಡಲ್ಲಿ ಒಂದು ಸ್ಪಾಟ್ಲೈಟ್ ಬಾಕ್ಸ್ ಫಿಟ್ ಮಾಡಿಬಿಟ್ಟು ಸ್ಪಾಟ್ಲೈಟ್ಸ್ ಹಾಕ್ಬಿಡಿ. ಸಿಂಪಲಾಗಿ ಚೆನ್ನಾಗಿರುತ್ತೆ. ಸುಮ್ಮನೆ ಮಾಡಿಸ್ಬೇಕು ಅಂದ್ಬಿಟ್ಟು ಬರೋ ಕಡೆ ಎಲ್ಲ ಫಾಲ್ ಸೀಲಿಂಗ್ ಹಾಕ್ಸ್ಬೇಡಿ. ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾಡಿಸಿ. ಮತ್ತು ಫಾಲ್ ಸೀಲಿಂಗ್ ಮಾಡಿಸ್ಬೇಕು ಅಂದ್ಬಿಟ್ಟು ಸುಮ್ಮನೆ ಎಲ್ಲರೂ ಮಾಡಿಸ್ತಾರೆ ಅದೇ ಥರ ಅಂದ್ಬಿಟ್ಟು ಸುಮ್ಮನೆ ಅದೇ ರೆಗ್ಯುಲರ್ ಪ್ಯಾಟ್ರನ್ನಲ್ಲಿ ಯಾರೂ ಮಾಡಿಸ್ಬೇಡ್ರಿ. ಅಲ್ಲಿ ಸುಮಾರು ಕಡೆ ನೋಡಿ ನಿಮಗೆ ಎಲ್ಲಿ ಇಷ್ಟ ಆಗಿದ್ದು ಮಾಡಿರಿ. ಎಲ್ಲರೂ ಮಾಡ್ತಾರೆ ಅಂತ ಮಾಡ್ಸೋಕೋಗ್ಬಿಡಿ. ನಿಮ್ಗೆ ಇಷ್ಟ ಆಗಿದ್ದು ಸೆಲೆಕ್ಟ್ ಮಾಡಿ ತೋರಿಸಿ ಅದನ್ನು ಮಾಡಿಸ್ಕೊಳ್ಳಿ. ಇದೇ ಡಿಸೈನು ವುಡ್ಡಲ್ಲಿ ಮಾಡ್ಸೋಕ್ಕೋದ್ರೆ ಅರೌಂಡ್ 1 ಲಕ್ಷ ಮೇಲೆ ಖರ್ಚು ಬರುತ್ತೆ. ವುಡ್ ಹಾಕಿ ಮತ್ತು ಅದನ್ನು ಪಾಲಿಷ್ ಮಾಡಿ ಸಖತ್ ಖರ್ಚು ಬರುತ್ತೆ. ಇದು WPC ಪ್ಯಾನಲ್ಸು. ಪ್ಯಾನಲ್ ಅರೌಂಡ್ 450. ತುಂಬ ಚೀಪಾಗಿ ನಿಮಗೆ ಮುಗ್ದೋಗುತ್ತೆ. ಸೇಮ್ ಫೀಲೇ ಇರುತ್ತೆ. 90% ವುಡ್ ಫೀಲೇ ಇರುತ್ತೆ. ಸುಮಾರು ಜನ ನಮ್ಮ ಮನೆಗೆ ಬಂದವರೆಲ್ಲ ಇದು ವುಡ್ಡಲ್ಲಿ ಮಾಡಿಸಿರೋದಾ ಅಂತ ಅವ್ರಿಗೆ ಗೆಸ್ ಮಾಡೋದಕ್ಕಾಗಿಲ್ಲ. ಅಷ್ಟು ಎಕ್ಸಾಕ್ಟ್ ವುಡ್ ಥರನೇ ಫೀಲ್ ಕೊಡುತ್ತೆ ಇದು. ಫ್ಯಾನ್ ಕೂಡ ಅಷ್ಟೇ, ಇದಕ್ಕೆ ಮ್ಯಾಚ್ ಆಗೋ ರೀತಿದೆ ಇದೆ, ವೈಟು ಮತ್ತು ಮೆರೂನ್ ಕಲರ್ದು. ಮತ್ತು ಇದಕ್ಕೆ ಎಕ್ಸ್ಟ್ರಾ ಲುಕ್ಗೋಸ್ಕರ ಹ್ಯಾಂಗಿಂಗ್ ಲೈಟ್ಸ್ ಬಿಟ್ಟಿದೆ 3. ಅದು ಚಿಕ್ಕಪೇಟೆಯಲ್ಲಿ ತಂದಿದ್ದು. ಅದು ಒಂದು 350-450 ಏನೋ ಇರಬೇಕು.
ಈ ಸೈಡಲ್ಲಿ ವಾಲ್ಗೆ ಪ್ಯಾನಲ್ಸ್ ಹಾಕ್ಸಿದ್ದೀನಿ, ಸೇಮ್ ಪ್ಯಾನಲ್ಸು. ಈ ಪ್ಯಾನಲ್ಸಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು PVC ಪ್ಯಾನಲ್, ಇನ್ನೊಂದು WPC. PVC ಅಷ್ಟು ನ್ಯಾಚುರಲ್ ಆಗಿರೋಲ್ಲ, ಆರ್ಟಿಫಿಷಿಯಲ್ ಆಗಿರುತ್ತೆ. ನೋಡಿದ ತಕ್ಷಣ ಹೇಳ್ಬೋದು ಇದು ಪ್ಯಾನಲ್ಲು ಅಂತ. ಅದೇ ಇದು WPC ಪ್ಯಾನಲ್ ಬಂದು ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ, ರಿಯಲ್ ವುಡ್ ಫೀಲು ಆ ಥರ ತುಂಬ ಚೆನ್ನಾಗಿರುತ್ತೆ WPC. PVC ಅಂದರೆ ಸ್ವಲ್ಪ ಕಾಸ್ಟ್ ಕಮ್ಮಿ ಇರುತ್ತೆ, ಅದೆಲ್ಲ ಒಂದು 350, 250, 350, 400 ಒಳಗಡೆ ಇರುತ್ತೆ. ಇದೆಲ್ಲ 650 ಸ್ಟಾರ್ಟ್ ಆಗುತ್ತೆ, 750 ಆ ಥರ ಎಲ್ಲ ಇರುತ್ತೆ. ಇದು ನನಗೆ ಗೊತ್ತಿರೋ ಪ್ರಕಾರ ಫುಲ್ ಫಾಲ್ ಸೀಲಿಂಗ್ ಪೂರ್ತಿ POPಯಲ್ಲೇ ಯೂಸ್ ಮಾಡಿ ಅದಕ್ಕೆ ಮತ್ತೆ ಕಲರೆಲ್ಲ ಪೇಂಟ್ಗಳು ಹೊಡಿಸಿ, ಅದೆಲ್ಲ ಸ್ವಲ್ಪ ನನಗೆ ಅದು ಪರ್ಸ್ನಲಿ ಇಷ್ಟ ಆಗಲ್ಲ. ಒಂಥರ ಜಾತ್ರೆ ಥರ ಅನಿಸುತ್ತೆ. ಸ್ವಲ್ಪ ದಿವಸ ಆದಮೇಲೆ ಅದು ಒಂಥರ ಡಲ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ಸಜೆಷನ್ ಏನಂದರೆ ಈ ಥರ ಪ್ಯಾನಲ್ಸು ಯೂಸ್ ಮಾಡಿ. WPC ಪ್ಯಾನಲ್ಸ್ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವುದಾದ್ರೂ ಫಾಲ್ ಸೀಲಿಂಗ್ ಎಲ್ಲಾದರೂ ನೋಡಿದಾಗ ಇಷ್ಟ ಆದಾಗ ಅದೊಂದು ಫೋಟೋನೋ ಅಥವಾ ಒಂದು ಸ್ಕ್ರೀನ್ಶಾಟೋ ಇಟ್ಕೊಂಡು ಫೋನಲ್ಲಿ ಮಾಡ್ಕೊಳ್ಳಿ. ನೀವು ಮಾಡಿಸ್ಬೇಕಾದ್ರೆ ಅದು ಯೂಸ್ ಆಗುತ್ತೆ. ನಾನು ನಮ್ಮ ಮನೆಗೆ ಮಾಡಿಸ್ಬೇಕಾದ್ರೆ ಆ ಫೋಟೋ ನನಗೆ ಯೂಟ್ಯೂಬಲ್ಲಿ ಯಾವುದೋ ಒಂದು ವೀಡಿಯೋದಲ್ಲಿ ಸಿಕ್ಕಿದ್ದು, ಇದು ಸೇಮ್ ಡಿಸೈನು. 2 ಇಯರ್ಸ್ ಮುಂಚೆನೇ ಅದನ್ನು ನಾನು ನನ್ನ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಮಾಡ್ಕೊಂಡಿದ್ದೆ. ನಾನು ಆ POP ಮಾಡೋರಿಗೆ ಎಕ್ಸಾಕ್ಟ್ ಫೋಟೋ ತೋರಿಸಿ ಇದೇ ಥರ ಬೇಕು ಅಂತ ಹೇಳಿ ಮಾಡಿಸಿದ್ದು. ಫಸ್ಟು ಸುಮಾರು ಜನಕ್ಕೆ ಅಪ್ರೋಚ್ ಆದಾಗ ಅವರು ಇಲ್ಲ ಈ ಥರ ಡಿಸೈನ್ ಸ್ವಲ್ಪ ಕಷ್ಟ, ಬೇರೆ ರೀತಿ ಮಾಡಿಕೊಡ್ತೀನಿ ಇನ್ನೂ ಚೆನ್ನಾಗಿ ಅಂತಂದರು. ನನಗೆ ಹೆಂಗಂದರೆ ಒಂದು ಡಿಸೈನ್ ಇಷ್ಟ ಆಯಿತು ಅಂದರೆ ನನಗೆ ಅದೇ ಬೇಕು, ಇಲ್ಲಾಂದರೆ ಬೇಡ, ಮಾಡಿಸೋದೇ ಬೇಡ. ಮಾಡಿಸಿದ್ರೆ ಅದೇ ಮಾಡಿಸ್ಬೇಕು, ಆ ಥರ ನನಗೆ. ಆಮೇಲೆ ಫೈನಲಾಗಿ ರಾಂಪುರದಲ್ಲಿ ಇದು ಪ್ಯಾನಲ್ ಸಿಕ್ತಿತ್ತು. ಅವ್ರನ್ನ ಕೇಳಿದಾಗ ಅವರೇ ಒಬ್ಬರು ಅವ್ರ ಕಡೆಯವರೇ POP ಮಾಡೋರನ್ನ ಒಬ್ಬರು ಕಳಿಸಿದ್ರು. ಪಾಪ ತುಂಬ ಚೆನ್ನಾಗಿ ಮಾಡಿಕೊಟ್ಟ. ಒಂದೇ ನೈಟಲ್ಲಿ ಫುಲ್ ಒನ್ ಡೇಲಿ ಮುಗಿಸ್ಕೊಟ್ರು. ತುಂಬ ಚೆನ್ನಾಗಿ ಮಾಡಿದರು ಅವರು. ಮತ್ತೆ ಹೇಳಿದಾಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾಡಿಸಿ. POPನ ಮಾಡಿಸ್ಬೇಕು ಅಂತ ಇರೋ ಬರೋ ಕಡೆ ಎಲ್ಲ ಮಾಡ್ಸೋಕೋಗ್ಬಿಡಿ, ಸುಮ್ಮನೆ ವೇಸ್ಟ್ ಆಫ್ ಖರ್ಚು. ಅದೇ ಅಮೌಂಟನ್ನ ಬೇರೆ ಎಲ್ಲಾದರೂ ಯೂಸ್ ಮಾಡಿ ಅಷ್ಟೇ. ಕನ್ಸ್ಟ್ರಕ್ಷನ್ ರಿಲೇಟೆಡ್ ವೀಡಿಯೋಸು ಇನ್ಮೇಲೆ ಈ ಯೂಟ್ಯೂಬ್ ಚಾನಲ್ ಬರ್ತಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ಸ್.